ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ತಿಳಿಸ್ತಾ ಪೋಷಣ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ. ಹೊಸ ವರ್ಷನ್ನು ಬರ್ತಾನೆ ಇದೆ ಕೆಲಷ್ಟು ಬದಲಾವಣೆಗಳೊಂದಿಗೆ. ಇವಾಗ ಬಂದಿರುವಂಥ ವರ್ಷನ್ನು 24.3 ಹೊಸ ವರ್ಷನ್ ಬಂದಿದೆ. ಹಾಗಾಗಿ ನೀವು ಫಸ್ಟು ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿಬಿಟ್ಟು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಪೋಷಣ್ ಟ್ರ್ಯಾಕರ್ನಲ್ಲಿ ಏನಪ್ಪ ಅಂದರೆ ಇತ್ತೀಚೆಗೆ ಅಪ್ಡೇಟ್ ಆಗ್ತಿರುವಂಥದ್ದು ಒಂದು ಫೋಟೋ ಕ್ಯಾಪ್ಚರ್ ಬಗ್ಗೆ ಅಪ್ಡೇಟ್ ಆಗ್ತಿತ್ತು. ನೆಕ್ಸ್ಟು ಇವಾಗ ಆಗ್ತಿರುವಂಥದ್ದು KYC ಮಾಡಬೇಕಾದ್ರೆ ಸಮಸ್ಯೆ ಏನಾಗ್ತಿತ್ತು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಪ್ಡೇಟ್ ಮಾಡಿರುವಂಥದ್ದು. ಒಂದನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ KYC URL ಕಂಡು ಬಂದಿಲ್ಲ, ಸಮಸ್ಯೆಯನ್ನು ಪರಿಹರಿಸಲಾಗಿದೆ. KYC ಮಾಡೋಕ್ಕೆ URL ಏನು ಕಂಡು ಬರ್ತಿದೆ ಆ ಸಮಸ್ಯೆಯನ್ನು ಪರಿಹಾರವನ್ನು ಮಾಡಿದ್ದಾರೆ 24.3ರಲ್ಲಿ. ಇನ್ನು ಎರಡನೇದಾಗಿ ನೋಡ್ತಾ ಇರ್ಬೋದು, ಪ್ರೊಫೈಲ್ ಪುಟದ ಮೂಲಕ ಪ್ರವೇಶಿಸಿದಾಗ ಮಕ್ಕಳಿಗಾಗಿ KYC ಸಮಯದಲ್ಲಿ ಸಂಬಂಧ ಪರದೆಯನ್ನು ಅಳವಡಿಸಲಾಗಿದೆ. ಮೊದಲು ನೇರವಾಗಿರ್ತಿದ್ದು ಅದು ಏನಂತ ಹೇಳಿ ನಾವು ನೋಡೋಣ. ಎರಡನೇ ಪಾಯಿಂಟ್ ಆಗಿರುವಂಥದ್ದು ಪ್ರೊಫೈಲ್ ಪುಟದ ಮೂಲಕ ಏನು ಪ್ರವೇಶ ಮಾಡ್ತಾರೆ ಅಲ್ಲಿ ಮಕ್ಕಳು KYC ಮಾಡೋಂಥದ್ದು ಸಂಬಂಧ ಪರದೆ ಅಳವಡಿಸಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಸಂಬಂಧ ಪರದೆಯನ್ನು ಅಳವಡಿಸಿದ್ದಾರೆ ಅನ್ನೋದನ್ನು ಲಾಗಿನ್ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಇನ್ನು ಮೂರನೇದಾಗಿ ಆಗಿರುವಂಥದ್ದು ಏನಪ್ಪ ಅಂದರೆ ಸಣ್ಣ ದೋಷ ಪರಿಹಾರಗಳು ಮತ್ತು ಸ್ಥಿರತೆ ಸುಧಾರಣೆಯನ್ನು ಪರಿಹರಿಸಲಾಗಿದೆ. ಏನು ಸಣ್ಣ ಸಮಸ್ಯೆಗಳಿದ್ವು ಅವುಗಳನ್ನು ಬಗೆಹರಿಸಿದ್ದಾರೆ ಅನ್ನುವಂಥದ್ದು. ಬನ್ನಿ ಹಾಗಾದರೆ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಏನು ಅಪ್ಡೇಟ್ ಆಗಿದೆ ವಿಷಯ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಈ ಬೆನಿಫಿಷರಿ ಒಳಗೆ ಪ್ರೆಗ್ನೆಂಟ್ ವುಮನ್ ಆಗಿರ್ಬೋದು, ಲ್ಯಾಕ್ಟಿಕ್ ಮದರ್ ಆಗಿರ್ಬೋದು, ಚಿಲ್ಡ್ರನ್ನು ಇವರೆಲ್ಲರದ್ದು ಏನಪ್ಪ ಅಂದರೆ ನಾವು ಇಲ್ಲಿ KYC ಮಾಡ್ತಾಯಿದ್ವಿ. KYCಯನ್ನು ಮಾಡಬೇಕಾದ್ರೆ ಏನು URL ಸಮಸ್ಯೆ ಆಗ್ತಿತ್ತು ಅದು ಸರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು 24.3ರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ. ಅದರ ಜೊತೆಗೆ ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಮೊದಲು ಈ ಮಕ್ಕಳಲ್ಲಿ KYC ಮಾಡಲಿಕ್ಕೆ ಹೋದಾಗ ಅಲ್ಲಿ ಹೊಸ ಪರದೆಯನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಏನು ಹೊಸ ಪರದೆ ಬಿಟ್ಟಿದ್ದಾರೆ, ಏನು ಹೊಸ ಆಪ್ಷನಲ್ಲಿ ಬಂದಿದೆ ಅನ್ನೋದನ್ನು ಇವಾಗ ನೋಡೋಣ. ನಾನು ಇವಾಗ 3 ರಿಂದ 6 ವರ್ಷದ ಮಗುವನ್ನು ತಗೊತಿದ್ದೀನಿ. ಇಲ್ಲಿ ಮಗುನ ತೊಗೊಂಡ್ಮೇಲೆ ಮಗುವಿನ ಹೆಸರಿನ ಮೇಲೆ ಏನು ಮಾಡಿ ನೀವು ಕ್ಲಿಕ್ಕನ್ನು ಮಾಡಿದಾದ್ಮೇಲೆ ಏನು KYC ಮಾಡಿರಲಿಲ್ಲ ಅಂದಾಗ ಇಲ್ಲಿ ತೋರಿಸುತ್ತೆ ಏನಂತಂದರೆ KYC ಮತ್ತು ಫೇಸ್ ಕ್ಯಾಪ್ಚರನ್ನು ಮಾಡಿ ಅಂತ ತೋರಿಸುತ್ತೆ. ಅದರ ಮೇಲೆ ಏನು ಮಾಡಿ ಕ್ಲಿಕ್ಕನ್ನು ಮಾಡಿದ ನಂತರ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇದಾದ ನಂತರ ಪ್ರೊಸೀಡ್ ಅನ್ನೋದು ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಹೊಸದಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ರಿಲೇಷನ್ಶಿಪ್ ವಿತ್ ದ ಚೈಲ್ಡ್ ಫಾರ್ KYC ಆ್ಯಂಡ್ ಫೇಸ್ ಮ್ಯಾಚ್. ಇಲ್ಲಿ ಫೇಸ್ ಮ್ಯಾಚ್ ಮಾಡಬೇಕಾದ್ರೆ ನೀವು ಯಾರ್ದನ್ನು ತೊಗೋಬೋದು. ಮದರ್ ಇದ್ದರೆ ಮದರನ್ನು ಕ್ಲಿಕ್ ಮಾಡಿಬಿಟ್ಟು ಅವ್ರ ಆಧಾರ್ ನಂಬರ್ನ ಹಾಕಬೇಕು. ಫಾದರ್ ಇದ್ದರೆ ಫಾದರನ್ನು ಕ್ಲಿಕ್ ಮಾಡಿಬಿಟ್ಟು ಅವರ ಆಧಾರ್ ನಂಬರ್ನ ಹಾಕಬೇಕು. ಇಲ್ಲಿ ಮದರ್ ಇಲ್ಲ ಫಾದರ್ ಇಲ್ಲ ಅಂದಾಗ ಆವಾಗ ಗಾಡಿಯನ್ನು ಕ್ಲಿಕ್ ಮಾಡಿಬಿಟ್ಟು ಅವರ ಆಧಾರ್ ನಂಬರನ್ನು ಹಾಕಿ KYCಯನ್ನು ಮಾಡುವಂಥದ್ದು. ಇದು ಹೊಸದಾಗಿ ಬಂದಿರುವಂಥದ್ದು. ಇಲ್ಲಿ ಕೇವಲ ನೇರವಾಗಿ ಹಾಕ್ತಿದ್ವಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡೋದು. ಮದರ್ದಿದ್ದರೆ ಮದರನ್ನು ಕ್ಲಿಕ್ ಮಾಡಿಬಿಟ್ಟು ಅವರ 12 ಆಧಾರ್ ನಂಬರ್ಗಳನ್ನ ಹಾಕೋದು. ಅವರಿಲ್ಲ ಅಂದರೆ ಫಾದರ್ದು ಹಾಕೋದು. ಫಾದರ್ ಇರಲಿಲ್ಲ ಅಂದರೆ ಗಾರ್ಡಿಯನನ್ನು ಹಾಕಿ ಆಧಾರ್ ನಂಬರ್ನ ಹಾಕಿಬಿಟ್ಟು KYC ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಥರ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ರೈಟ್ ಮಾರ್ಕ್ ತೋರಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಥರ ರೈಟ್ ಮಾರ್ಕ್ ತೋರಿಸುತ್ತೆ. ಆದ ನಂತರ ಇಲ್ಲಿ ಅವರ 12 ಆಧಾರ್ ನಂಬರ್ಗಳನ್ನು ಹಾಕಿ ಪ್ರೊಸೀಡನ್ನು ತಗೊಟ್ಟು ಮುಂದೆ ಏನೇನು KYC ಮಾಡ್ತೀರ ಆ ರೀತಿ ಮಾಡಿಬಿಟ್ರೆ ಮುಗಿದೋಯ್ತು. ಇದಿಷ್ಟು ಪೋಷಣ್ ಟ್ರ್ಯಾಕರ್ 24.3ರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.